ಇನ್ನೂ ಸ್ವಲ್ಪ ಸ್ವಲ್ಪ ಎಲ್ಲೆಲ್ಲೂ ಅದಾವು. ಬಟ್ ಇವಾಗ ರೆಡ್ ಕಲರ್ ಏನ್ ಕಾಣಿಸುತ್ತಲ್ಲ, ಸ್ಮಾಲ್ ಟ್ರಾಲಿ ಬ್ಯಾಗ್ ಅಂತ ಇದನ್ನ ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ನಾವು ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ಬೋದು. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಆಲ್ ಗುಡ್ ಆಲ್ ಫೈನ್, ಎಲ್ಲರೂ ಆರಾಮಿದ್ರೆ ಅಂತ ಅನ್ಕೊಳತೀನಿ. ಸೊ ಇವತ್ತು ಆ್ಯಸ್ ಯೂಶುವಲ್ ನಾನು ಡೈಲಿ ಲಾಗ ಮಾಡತ್ತೀನಿ. ಇವತ್ತಿನ ವಿಡಿಯೋ ಒಳಗೆ ಏನೇನೆಲ್ಲ ಆಗ್ತೈತಿ ಅಂತ ನೋಡೋದಂತ್ರಿ ಸ್ಕಿಪ್ ಮಾಡಿಲ್ಲಂಗೆ ಈ ವಿಡಿಯೋನ ಕೊನೆ ತನಕ ನೋಡ್ರಿ. ಹಂಗೆ ಇನ್ನೂ ತನಕ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಸೊ ಬರ್ರಿ ವಿಡಿಯೋ ಶುರು ಮಾಡೋಣ. ಆ್ಯಕ್ಚುಲಿ ನಾ ಲಾಗ್ ಸ್ಟಾರ್ಟ್ ಮಾಡತ್ತಿದ್ದೆ 12:30 ಆಗೈತಿ. ಸೊ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಬೆಳಿಗ್ಗೆ ಸ್ಟಾರ್ಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ಅದು ಜಲ್ದಿ ಮಾಡ್ಬೇಕಾಗತ್ತ. ಸೊ ಹಾಗಾಗಿ ವಿಡಿಯೋ ಮಾಡ್ಕೊತಾ ಮಾಡಿದ್ರೆ ಲೇಟ್ ಆಗಿಬಿಡ್ತೈತಿ. ನಿನ್ನೆ ಮಾವಿನಕಾಯಿ ತಗೊಂಬಂದಿದ್ರು. ಸೊ ಭಾಳ ದಿನ ಆಗಿತ್ತು ತಿಂದಿರಲಿಲ್ಲ, ಹಾಗಾಗಿ ಇವತ್ತು ತಿನ್ಬೇಕಂತ ಅನ್ಕೊಂಡೇನೆ. ಆ್ಯಕ್ಚುಲಿ ಮಾವಿನ ಹಣ್ಣಿನ ಸೀಸನ್ ಎಲ್ಲ ಹೋಗ್ಬಿಟ್ಟೈತೆ ನೋಡ್ರಿ. ಇನ್ನೂ ಸ್ವಲ್ಪ ಎಲ್ಲೆಲ್ಲೂ ಅದಾವು. ಬಟ್ ಇವಾಗ ತಿನ್ನಬಾರ್ದು, ಕಾರುಣ್ಯತನ ಅಷ್ಟೇ ತಿನ್ಬೇಕಂತ ಅಂತಾರ. ಸೊ ಹಾಗಾಗಿ ಮಾವಿನ ಹಣ್ಣು ಏನು ತಿನ್ನಂಗಿಲ್ಲ. ಇವಾಗ ತಿನ್ನೋಕ್ಕೂ ಅಷ್ಟೊಂದು ಚಲೋ ಅನ್ಸಂಗಿಲ್ಲ. ಅವಾಗ ಏನು ಸೀಸನ್ ಇರ್ತೈತಿ ನೋಡ್ರಿ. ಸೊ ಅವಾಗಂತರೂ ಭಾಳ ಇಷ್ಟ ಆಗ್ತೈತಿ. ಸೊ ಇವಾಗ ಮಾವಿನಕಾಯಿ ಐತಿ, ಅದು ಸೇಮ್ ಮಾವಿನ ಹಣ್ಣಿನ ಟೇಸ್ಟ ಕೊಡ್ತೈತಿ, ಬಟ್ ಸ್ವಲ್ಪ ಹುಳಿ ಇರ್ತೈತಿ. ಸೊ ಆ ಥರ ಇರ್ತದೆ. ಸೊ ಇವಾಗ ಅದನ್ನ ಕಟ್ ಮಾಡ್ಕೊಂಡು ತಿನ್ನೋನು. ಮಾವಿನಕಾಯಿ ಅಂದಲ್ರಿ. ಸೊ ಇವಾಗ ಅದನ್ನ ಕಟ್ ಮಾಡತ್ತೀನಿ. ಆಲ್ರೆಡಿ ಹಾಫ್ ಕಟ್ ಮಾಡ್ಕೊಂಡು ಬೆಳಿಗ್ಗೆ ತಿಂದಿದ್ವಿ. ಈ ಥರ ಕಟ್ ಮಾಡ್ಕೊಳ್ಳೋಣಂತೆ. ಟೇಸ್ಟ್ ಅಂತೂ ಮಸ್ತ್ ಇತ್ತು ನೋಡ್ರಿ. ನಾನು ಆಲ್ರೆಡಿ ತಿಂದಿನ ಅಂತ ಹೇಳಿದ್ನಲ್ಲ. ಸೊ ಟೇಸ್ಟ್ ಭಾರಿ ಇತ್ತು. ಆಮೇಲೆ ಇಲ್ಲೇನು ನೋಡ್ರಿ, ಇದು ರೆಡ್ ಕಲರ್ ಏನು ಕಾಣಿಸುತ್ತಲ್ಲ, ಈ ಸೈಡಿಂದ ಅಂತೂ ಮಸ್ತ್ ಇರ್ತೈತಿ ಟೇಸ್ಟ್. ಈ ಥರ ಎಲ್ಲ ತಿನ್ನಕ್ಕೆ ಚಲೋ ಅನ್ನಿಸ್ತೈತಿ. ಇದಕ್ಕೆ ಆ್ಯಕ್ಚುಲಿ ಉಪ್ಪು ಖಾರ ಏನು ಹಚ್ಕೊಂಡು ತಿನ್ಬಾರ್ದು ನೋಡ್ರಿ. ಹಂಗೆ ತಿನ್ಬೇಕು ಅಂದ್ರೆ ಟೇಸ್ಟ್ ಇರ್ತೈತಿ. ಯಾಕಂದ್ರೆ ಇದೊಂದು ಸ್ವಲ್ಪ ಹಣ್ಣಾಗೈತಿ, ಹಾಗಾಗಿ ಊರಿಗೆ ಹೋಗಿದ್ರಲ್ಲ ಆವಾಗ ತೊಗೊಂಬಂದಾರ. ಇದನ್ನು ಕಟ್ ಮಾಡೋಕ್ಕಾಗತ್ತೆ. ಇಷ್ಟ ಆಗೈತೆ ನೋಡ್ರಿ. ಇದನ್ನು ತಿನ್ನೋಣಂತ ಇವಾಗ ಮಸ್ತ್. ಇವತ್ತ ನಾನು ಮಜ್ಜಿಗೆ ಸಾರು ಮಾಡತ್ತೀನಿ ಲಂಚಿಗೆ ಅಂತ ಹೇಳಿ. ಅನ್ನ ಜೊತೆ ತಿನ್ನಾಕ ಮಜ್ಜಿಗೆ ಸಾರು ಮಸ್ತ್ ಅನ್ನಿಸ್ತೈತಿ. ಭಾಳ ದಿನ ಆಗಿತ್ತು ನೋಡ್ರಿ ಮಾಡಿರ್ಲೇ ಇಲ್ಲ ಮಜ್ಜಿಗೆ ಸಾರು, ಹಾಗಾಗಿ ಈ ಸತಿ ಮಾಡ್ಕೊಂಡು ತಿಂದ್ರಾಯ್ತು ಅಂತ ಅನ್ಕೊಂಡೆ ಪ್ರಿಪೇರ್ ಮಾಡತ್ತೀನಿ. ಸೊ ನಾವು ಯಾವ ಥರ ಮಾಡ್ತೀವಿ ಅನ್ನೋದು ಈ ವಿಡಿಯೋನಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನಿ. ಸೊ ನೋಡೋಣ ಬರ್ರಿ ಒನ್ ಬೈ ಒನ್. ಫಸ್ಟಿಗೆ ಒಂದು ಡಬ್ರಿ ಒಳಗ ಮೊಸರು ಮತ್ತು ನೀರು ಹಾಕೊಂಡು ಮಜ್ಜಿಗೆ ಮಾಡ್ಕೊಂಡ್ಯಾರಿ. ಅವನ್ನ ಒಂದು ಮಷಿನ್ ಐತಿ ನಮ್ಮ ಮನೆ ಒಳಗ. ಸೊ ಅದನ್ನ ಯೂಸ್ ಮಾಡ್ಕೊಂಡೆ. ಸೊ ಆ ಮಷಿನ್ ಇದ್ರ ಬಾಳ ಹೆಲ್ಪ್ ಆಗ್ತೈತಿ ನೋಡ್ರಿ. ಜಲ್ದಿನೂ ಆಗ್ತೈತಿ, ಆರಾಮ್ ಸೇರಿನೂ ಮಾಡ್ಬೋದು, ಏನು ಟೆನ್ಷನ್ ಇಲ್ಲ. ಸೊ ನೆಕ್ಸ್ಟ್ ಇದಕ್ಕ ಒಂದೊಂದಾಗೆ ಇಂಗ್ರೀಡಿಯೆಂಟ್ಸ್ ಆಡ್ ಮಾಡ್ಕೊಂತ ಹೋಗ್ಬೇಕ್ರಿ. ಫಸ್ಟಿಗೆ ನಾನು ಇಲ್ಲಿ ಉಪ್ಪು ಹಾಕೊಂಡೆ. ಅದಾದ್ಮೇಲೆ ಸ್ವಲ್ಪ ಹಸೆ ಖಾರ ರುಬ್ಬಿಟ್ಕೊಂಡಿದ್ದು ಅದನ್ನ ಹಾಕೊಂಡೆ. ಕೊತ್ತಂಬರಿ ಸೊಪ್ಪು ಏನೈತ್ ನೋಡ್ರಿ ಅದನ್ನ ಕಟ್ ಮಾಡ್ಕೊಂಡೆ ಹಾಕೊಂಡೆ. ಇಲ್ಲೇ ನಾನು ಹಸಿ ಕೊತ್ತಂಬರಿನ ಹಾಕತ್ತೀನಿ ಡೈರೆಕ್ಟ್ ಮಜ್ಜಿಗೆ ಒಳಗ. ನೆಕ್ಸ್ಟ್ ಇವಾಗ ಒಗ್ಗರ್ಣೆ ಹಾಕ್ಬೇಕು ಅದಕ್ಕೆ. ಸೊ ಹಂಗಾಗಿ ಇಲ್ಲಿ ಸ್ಟವ್ ಮೇಲೆ ಒಂದು ಡಬ್ರಿ ಇಟ್ಕೊಂಡ ಆ ಡಬ್ರಿ ಒಳಗ ಆಯಿಲ್ ಹಾಕಿ ಅದಕ್ಕ ಸಾಸಿವೆ ಮತ್ತ ಜೀರಿಗೆ ಹಾಕೊಂಡು ಅದಾದ್ಮೇಲೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ನಿರಿ. ಸೊ ಅದನ್ನು ಎಣ್ಣೆ ಒಳಗ ಹಾಕಿ ಮತ್ತ ಕರಿಬೇವು ಹಾಕ್ಬೇಕು. ಕರಿಬೇವು ಅಂತೂ ಕಂಪಲ್ಸರಿ ನೋಡ್ರಿ. ಕರಿಬೇವು ಇದ್ರೆ ಟೇಸ್ಟ್ ಚಲೋ ಬರ್ತೈತಿ. ಸೊ ಅದನ್ನೆಲ್ಲಾನು ಹಾಕಿ ಚೆನ್ನಾಗಿ ಅದು ಫ್ರೈ ಆದ್ಮೇಲೆ ನೆಕ್ಸ್ಟ್ ಅದನ್ನ ನಾವೇನು ಮಜ್ಜಿಗೆ ಉಪ್ಪು ಮತ್ತ ಕೊತ್ತಂಬರಿ ಹಾಕೊಂಡಿದ್ವಲ್ರಿ, ಸೊ ಅದಕ್ಕ ಒಗ್ಗರ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ರೆ ಮಜ್ಜಿಗೆ ಸಾರು ರೆಡಿ ಆಗ್ತೈತಿ ನೋಡ್ರಿ. ಈ ಮಜ್ಜಿಗೆ ಸಾರ್ನ ಇನ್ಸ್ಟಂಟ್ ಆಗಿ ಮಾಡ್ಬೋದು, ಇದು ಬಾರಿ ಟೇಸ್ಟಿ ಇರ್ತೈತಿ. ಸೊ ನೀವು ಒಂದ್ಸತಿ ಡೆಫಿನೆಟ್ ಆಗಿ ಟ್ರೈ ಮಾಡ್ರಿ. ಇವಾಗ ನೆಕ್ಸ್ಟ್ ಇನ್ನೂ ಒಂದು ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳತೀನಿ. ಅದು ಬಂದು ಮೂಲಂಗಿ ಪಚ್ಚಡಿ ಅಂತ ಹೇಳ್ತಾರ. ಸೊ ಆ ಪಚ್ಚಡಿ ಯಾವ ತರ ಮಾಡ್ತೀನಿ ಅಂತ ನೋಡೋಣ ಬರ್ರಿ. ಇಲ್ಲೇ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಆಲ್ರೆಡಿ. ಆಮೇಲೆ ಇಲ್ಲಿ ಮೂಲಂಗಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನ ಹಾಕೊಂಡೇನಿ. ಅದಾದ್ಮೇಲೆ ಉಳ್ಳಾಗಡ್ಡಿ ಹಾಕೊಂಡೇನಿ, ಅದನ್ನು ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಮೂಲಂಗಿ ಸೊಪ್ಪು ಏನಿರ್ತೈತಲ್ರಿ, ಸೊ ಅದನ್ನು ಚೆನ್ನಾಗಿ ಕಟ್ ಮಾಡ್ಕೊಂಡು ಸಣ್ಣದಾಗಿ. ಸೊ ನೆಕ್ಸ್ಟ್ ಒಂದ್ ಸ್ವಲ್ಪ ಉಪ್ಪು
ಉಪ್ಪು ಆಮೇಲೆ ಒಣ ಖಾರದ ಪುಡಿ ಹಾಕ್ಬೇಕು ನೋಡ್ರಿ. ಅದಾದ್ಮೇಲೆ ಸ್ವಲ್ಪ ಗುರಳ್ ಪುಡಿ ಹಾಕ್ಬೇಕು. ಗುರಳ್ ಪುಡಿ ಟೇಸ್ಟ್ ಚೆನ್ನಾಗಿರ್ತೈತಿ. ಸೊ ಹಂಗಾಗಿ ನೆಕ್ಸ್ಟ್ ಸ್ವಲ್ಪ ಸಕ್ಕರೆ ಹಾಕ್ಬೇಕು ನೋಡ್ರಿ. ಸಕ್ಕರೆ ಹಾಕಿದ್ರೆ ಟೇಸ್ಟ್ ಚಲೋ ಬರ್ತೈತಿ. ಆಮೇಲೆ ಆಯಿಲ್ ಹಾಕ್ಬೇಕು. ಸೊ ಸ್ವಲ್ಪ ಆಯಿಲ್ ಹಾಕಿದಾದ್ಮೇಲೆ ಅದನ್ನ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಮಿಕ್ಸ್ ಮಾಡ್ಕೊಂಡ್ರೆ ರೆಡಿ ಆಗ್ತೈತಿ ಮೂಲಂಗಿ ಪಚಡಿ. ಈಸಿಯಾಗಿ ಮಾಡ್ಬೋದು. ಆಮೇಲೆ ರೊಟ್ಟಿ ಪಲ್ಯ ಜೊತೆ ಇದು ಸೈಡ್ ಚಲೋ ಇರ್ತೈತಿ. ಆಮೇಲೆ ಸೊಪ್ಪು ತರಕಾರಿ ಎಲ್ಲ ತಿನ್ಬೇಕಂತ ಹೇಳ್ತಾರಲ್ರಿ. ಸೊ ಈ ತರ ನೀವು ಒಂದ್ಸತಿ ಟ್ರೈ ಮಾಡ್ರಿ. ಬರ್ರಿ ಲಾಗ್ ಕಂಟಿನ್ಯೂ ಮಾಡೋಣ. ಆಕ್ಚುಲಿ ಏನಂದ್ರೆ ನಾನೊಂದು ಹೊಸ ಐಟಮ್ ತಗೊಂಬಂದೀವಿ. ನಾನ್ ತಗೊಂಬಂದಿಲ್ಲ, ಇವ್ರು ತಗೊಂಬಂದಾರ. ಸೊ ಅದು ಯಾವ ಐಟಮ್ ಅಂದ್ರೆ ಇಲ್ಲ ಐತಿ ನೋಡ್ರಿ. ಈ ತರ ಟ್ರಾಲಿ ಬ್ಯಾಗ್ ಐತಿ. ಇದು ಸಣ್ಣದೈತಿ, ಭಾಳ ಅಂದ್ರೆ ಭಾಳ ಸಣ್ಣದೈತಿ. ಸೊ ಈ ಥರ ಆಯ್ತದೆ. ಇದು ಯಾವ ಥರ ಆಯ್ತು ಅಂತ ಡೀಟೇಲ್ ಆಗಿ ನಿಮಗೆ ತೋರಿಸ್ತೀನಿ ತಡ್ರಿ. ನಾನು ಸ್ಮಾಲ್ ಟ್ರಾಲಿ ಬ್ಯಾಗ್ ಅಂತ ಏನು ಹೇಳಿದ್ನಲ್ಲ, ಇದೈತೆ ನೋಡ್ರಿ. ಇದು ಭಾರಿ ಕ್ಯೂಟ್ ಐತಿ ಇದು. ಸೊ ಇದನ್ನು ಓಪನ್ ಮಾಡಿ ನಿಮ್ಗೆ ತೋರಿಸ್ತೀನಿ. ಈ ಥರ ಓಪನ್ ಮಾಡೋದೈತಿ ನೋಡ್ರಿ. ಆ ಥರ ಐತಿ. ಇದ್ರೊಳಗೆ ಒಂದಿಷ್ಟು ಐಟಮ್ಸ್ ಇಟ್ಕೊಂಡು ಹೋಗ್ಬೋದು. ಸೊ ಭಾರಿ ಐತಿದೆ. ಇದು ಆ್ಯಕ್ಚುಲಿ ಸ್ಟೇಷ್ನರಿ ಐಟಮ್ಸ್, ಆಮೇಲೆ ಗ್ಲಾಸಸ್, ಸೊ ಈ ಥರ ಎಲ್ಲ ಐಟಮ್ಸ್ ಇದ್ರೊಳಗೆ ಹಿಡಿತಾವ ನೋಡ್ರಿ ಆರಾಮ್ ಸೇರಿ. ಆಮೇಲೆ ಇದಕ್ಕೆ ಲಾಕ್ ಮಾಡೋದು ಐತಿ. ಈ ಥರ ಐತಿ ನೋಡ್ರಿ ಇಲ್ಲೇ. ಸೊ ಇದನ್ನು ಪ್ಯಾಚ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ಈ ಥರ ಹಚ್ಚೋದು ಸೇಮ್ ಆ್ಯಸ್ ಇಟ್ ಈಸ್. ಈ ಸೈಡೂ ಹಂಗೈತಿ. ಸೊ ಇಷ್ಟನ್ನು ಇಟ್ಕೊಂಡು ನಾವು ಯೂಸ್ ಮಾಡ್ಕೋಬೋದು ಇದನ್ನು. ಇಲ್ಲ ಅಂದರೆ ನಮ್ಗೆ ಬೇಡ ಫುಲ್ ಬೇಕಂದ್ರೂ ಇದನ್ನು ಹಿಂಗೆ ತೆಗೆದ್ಬಿಟ್ರೆ ಸೊ ಇದು ಫುಲ್ ಬರ್ತೈತಿ. ಎರಡು ಸೈಡು ಹಿಂಗೆ ತೆಗಿಬೇಕು. ಈ ಥರ ಬರ್ತೈತಿ. ಇಲ್ಲೆಲ್ಲ ಐಟಮ್ಸ್ ಇಟ್ಕೋಬೋದು. ಇದನ್ನ ನನಗೆ ಡೈಲಿ ನೀಡ್ಸ್ ಏನೇನು ಇರ್ತೈತಿ ನೋಡ್ರಿ, ಸ್ಟೇಷ್ನರಿ ಐಟಮ್ಸ್. ಸೊ ಅವನ್ನ ಇಡ್ಬೇಕಂತ ಅನ್ಕೊಂಡೇನಿ. ನಾವು ಟ್ರಾವೆಲ್ ಮಾಡುವಾಗ ಯೂಸ್ ಮಾಡ್ಬೋದು. ಬಟ್ ನಾನು ಇವಾಗ ಸದ್ಯ ಮಟ್ಟಿಗೆ ಮನೆ ಒಳಗೆ ಈ ಥರ ಯೂಸ್ ಮಾಡಿದ್ರಾಯ್ತು ಅಂತ ಅನ್ಕೊಂಡೇನಿ. ಇವಾಗ ಯಾವ ಐಟಮ್ಸ್ ಇಡ್ತೀನಿ ಅಂತ ನೋಡೋಣ ಬರ್ರಿ. ಫಸ್ಟಿಗೆ ನಾನು ಇಲ್ಲೇ ಸನ್ಸ್ಕ್ರೀನ್ ಇಡಾತೀನಿ. ಅದಾದ್ಮೇಲೆ ನಂಗೆ ಹೇರ್ ಸ್ಟಿಕ್ ಅಂತೂ ಕಂಪಲ್ಸರಿ ಬೇಕು ನೋಡ್ರಿ. ಇವಂತರೂ ಭಾಳ ನೆಸೆಸರಿ ಅದಾವ ನಂಗೆ. ಸೊ ಹಾಗಾಗಿ ಒಂದಿಷ್ಟು ಹೇರ್ ಸ್ಟಿಕ್ ತಗೊಂಡೇನಿ. ಆಕ್ಚುಲಿ ಇನ್ನೂ ಎಷ್ಟೊಂದು ಇದು ನನ್ನ ಹತ್ರ, ಹಂಗೆ ಕಳೆದ್ಬಿಟ್ಟಿನ ಅವನ್ನ. ಸೊ ಹಾಗಾಗಿ ಇವಿಷ್ಟು ಉಳ್ದಾವ್ ನೋಡ್ರಿ. ಒಂದು 6 ಇದಾವ ಇವು. ಇದು ನೋಡ್ರಿ, ಇದು ಡಿಸೈನ್ ಐತಿ. ಇಲ್ಲೆಲ್ಲ ಸ್ಟೋನ್ ವರ್ಕ್ ಗತೆ ಕೊಟ್ಟಿದಾರ. ಆಮೇಲೆ ಇದೊಂಥರ ಡಿಫ್ರೆಂಟ್ ಐತಿ ನೋಡ್ರಿ. ಇದು ಪೆನ್ಸಿಲ್ ಗತೆ ಐತಿ. ಸೊ ಇದೊಂದು ಸ್ಮಾಲ್ ಐತಿದೆ. ಸೊ ಇವಿಷ್ಟು ಹೇರ್ ಸ್ಟಿಕ್ ಅದಾವ ನನ್ನ ಹತ್ರ. ಟೋಟಲ್ ಆಗಿ 6 ಇದಾವು. ಆಮೇಲೆ ನಾನೊಂದು ಈಗ ಆಲ್ರೆಡಿ ಹಾಕೊಂಡೇನಿ. ಸೊ 7 ಹೇರ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಭಾಳ ಚಲೋ ಐತಿ ನೋಡ್ರಿ. ಬೆನಿಫಿಟ್ ಭಾಳ ಐತಿ. ಬಿಕಾಸ್ ಕ್ಲಿಪ್ ಎಲ್ಲ ಹಾಕ್ತಿವಲ್ಲ, ಅದಕ್ಕೆ ಕೂದಲ ಕಟ್ಟಾಗ ಚಾನ್ಸಸ್ ಭಾಳ ಇರ್ತೈತಿ. ಸೊ ಹೇರ್ ಸ್ಟಿಕ್ ಯೂಸ್ ಮಾಡೋದ್ರಿಂದ ಆ ಥರ ಏನು ಆಗಂಗಿಲ್ಲ. ನಮ್ಗೆ ಡೈಲಿ ಬನ್ ಹಾಕೋಬಹುದು. ಆಮೇಲೆ ಸ್ಟೀಲಿಂದ ಸಿಗ್ತೈತಿ ನೋಡ್ರಿ ಅದು ಹೇರ್ ಸ್ಟಿಕ್. ಸೊ ಅದು ಭಾಳ ಯೂಸ್ಫುಲ್ ಐತಿ. ಅದು ಚಲೋ ಇರ್ತೈತಿ. ಸೊ ಅದನ್ನು ನೀವು ಪರ್ಚೇಸ್ ಮಾಡ್ಬೋದು. ಅದು ಬೆಸ್ಟ್ ಅಂತ ಹೇಳ್ಬೋದು. ನನ್ನ ಹತ್ರ ಇತ್ತು, ಬಟ್ ಇವಾಗಿಲ್ಲ. ಅದನ್ನೆಲ್ಲೇ ಕಳ್ಕೊಂಡೀನಿ ನಾನು. ಒಂದಿಷ್ಟು ಹೇರ್ ಸ್ಟಿಕ್ ಇಟ್ಕೊಳಕತ್ತೀನಿ. ಅದಾದ್ಮೇಲೆ ನಾನಿಲ್ಲೇ ಒಂದೆರಡು ಕ್ಲಿಪ್ಸ್ ಇಟ್ಕೊಳತ್ತೀನಿ. ಸೊ ಇದು ಸಡನ್ ಆಗಿ ಏನಾದರೂ ಬೇಕಾಯ್ತಂದ್ರೆ ಯೂಸ್ ಆಗ್ತೈತಿ. ಇದೊಂದು ಈ ಥರ ಇಟ್ಕೊಳತ್ತೀನಿ. ಇದೊಂದು ಅದಾದ್ಮೇಲೆ ನೆಕ್ಸ್ಟ್ ಬಂದು ಇದು ಬನಾನಾ ಕ್ಲಿಪ್ ಅಂತ ಏನು ಹೇಳ್ತಾರೆ ನೋಡ್ರಿ. ಸೊ ಇದೊಂದು ಇಡ್ತೀನಿ. ನೆಕ್ಸ್ಟ್ ಇವೆರಡು ರಬ್ಬರ್ ಬ್ಯಾಂಡ್ಸ್ ಇಡ್ತೀನಿ. ಸೊ ರಬ್ಬರ್ ಬ್ಯಾಂಡ್ಸ್ ಪೋನಿ ಎಲ್ಲ ಹಾಕೊಂಡು ಹೋಗೋವಾಗ ಬರ್ತೈತಿ. ಅರ್ಜೆಂಟಿಗೆ ಏನಾದರೂ ಪೋನಿ ಹಾಕ್ಬೇಕಂದ್ರೆ ಸೊ ಇವೆರಡು ರಬ್ಬರ್ ಬ್ಯಾಂಡ್ಸ್ ಒಂದು ಯೂಸ್ ಆಗ್ತೈತಿ. ಆಮೇಲೆ ಇಲ್ಲಿ ಐಲೈನರ್, ಇದನ್ನು ನಾನು ಸ್ಟಿಕ್ಕರ್ ಆಗಿ ಯೂಸ್ ಮಾಡ್ತೀನಿ. ಸೊ ಡೈಲಿ ಅದನ್ನೊಂದು ಇಡ್ತೀನಿ. ಇದಂತೂ ಕಂಪಲ್ಸರಿ ಬೇಕು ನಂಗೆ. ಅವಾಗ ಇದು ಯೂಸ್ ಆಗ್ತೈತಿ. ಆಮೇಲೆ ಇನ್ನೂ ಒಂದು ಬನಾನಾ ಕ್ಲಿಪ್ ಐತಲ್ಲ, ಸೊ ಇದನ್ನೊಂದು ಇಡಾತೀನಿ. ನೆಕ್ಸ್ಟ್ ಕೊಂಬ್, ಇದಂತೂ ನೆಸೆಸರಿ ಐತೈತಿ, ಬೇಕು. ಇಷ್ಟು ಐಟಮ್ಸ್ ಇದ್ರೊಳಗೆ ಇಟ್ಟಿದ್ದಾಯ್ತು. ಇನ್ನೂ ಭಾಳಷ್ಟು ಐಟಮ್ಸ್ ಹಿಡಿತಾವ ಇದ್ರೊಳಗೆ. ಸೊ ನಾನು ಜಸ್ಟ್ ಇಷ್ಟ ಐಟಮ್ಸ್ ಇಟ್ಟೀನಿ. ಸೊ ಭಾಳ ದೊಡ್ಡದೈತಿ ನೋಡ್ರಿ. ನೋಡಕ್ ಸಣ್ಣದ್ ಕಾಣಿಸ್ತೈತಿ, ಬಟ್ ಐಟಮ್ಸ್ ಭಾಳ ಹಿಡಿಸ್ತೈತಿ. ಎಲ್ಲ ಸ್ಟೇಷನರಿ ಐಟಮ್ಸ್ ಹೋಗ್ತೈತಿ. ಅದಾದ್ಮೇಲೆ ಈ ತರ ಕ್ಲೋಸ್ ಮಾಡಿಬಿಟ್ರ ಮುಗೀತು ನೋಡ್ರಿ. ಇಷ್ಟ. ಸೊ ನಂದು ಡೈಲಿ ಏನೇನೆಲ್ಲ ನೀಡ್ಸ್ ಇದಾವು, ಸೊ ಅವನ್ನೆಲ್ಲಾನು ಈ ಪೌಚ್ನಾಗ ಹಾಕ್ತೀನಿ. ಈಸಿಯಾಗಿ ನಮ್ಗೆ ಸಿಕ್ಬಿಡ್ತೈತಿ.
ಇವತ್ತ ನಮ್ಮ ಮನಿ ಒಳಗ ಹಿಟ್ಟಿನ ಪಲ್ಯ ಮಾಡಿದ್ವಿ ನೋಡ್ರಿ, ಆಮೇಲೆ ಶಿರಾ ಮಾಡಿದ್ವಿ. ಸೊ ಇವತ್ತ ವೆರೈಟಿ ಫುಡ್ ಮಾಡಿದ್ವಿ. ಸೊ ಹಂಗಾಗಿ ಏನೇನೆಲ್ಲ ಮಾಡಿದ್ವಿ ಅಂತ ತೋರ್ಸಾತೀನಿ ನಿಮಗೆ. ಅದಾದ್ಮೇಲೆ ಇಲ್ಲೇ ಪುಳಿಯೋಗರೆ ಅಂತೂ ಮಸ್ತ್ ಆಗಿತ್ತು. ಆಮೇಲೆ ಪೂರಿನೂ ಮಾಡಿದ್ವಿ ಇವತ್ತ ಟಿಫನ್ನಿಗೆ ಅಂತ ಹೇಳಿ. ಪೂರಿ ಜೊತೆ ಆಲೂ ಪಲ್ಯ. ಸೊ ಆಲೂಗಡ್ಡೆ ಪಲ್ಯ ಕಂಪಲ್ಸರಿ ಅಲ್ರಿ. ಇವತ್ತಿನ ಬ್ರೇಕ್ಫಾಸ್ಟ್ ಆಲೂಗಡ್ಡೆ ಪಲ್ಯ ಮತ್ತ ಪೂರಿ ಆಗಿತ್ತು. ಸೊ ಅದನ್ನ ಈ ವಿಡಿಯೋಸ್ ನೋಡಿರಿ ಅಂದ್ರೆ ಖಂಡಿತ ಈ ಲಾಗ್ ನಿಮ್ಗೆ ಇಷ್ಟ ಆಗಿರ್ತೈತಿ. ಇನ್ನಷ್ಟು ಲಾಗ್ಸ್ ಮಾಡೀನಿ, ಬ್ಯೂಟಿ ಟಿಪ್ಸ್ ಆಗಿರ್ಲಿ, ಆಮೇಲೆ ಕುಕ್ಕಿಂಗ್ ವಿಡಿಯೋಸ್, ಲೈಫ್ ಸ್ಟೈಲ್, ಆಮೇಲೆ ಡೈಲಿ ಲಾಗ್ಸ್, ಬಹಳಷ್ಟು ವಿಡಿಯೋಸ್ ಮಾಡೀನಿ. ನನ್ನ ಚಾನಲ್ ಒಳಗೆ ಚೆಕ್ ಮಾಡ್ರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ, ಲೈಕ್ ಶೇರ್ ಮಾಡ್ರಿ. ಮತ್ ಲಾಗ್ಸ್ ಮಾಡ್ತಿರ್ತೀನಿ, ಸಪೋರ್ಟ್ ಮಾಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ ನೆಕ್ಸ್ಟ್ ಲಾಗ್ ನೆಕ್ಸ್ಟ್ ಸಿಗೋಣಂತ.